Hello everyone, welcome to mathematics CET classes. So, for CET examinations, totally you will get 60 questions. Totally, you are going to get 60 questions. In that, 45 will be from your second PUC syllabus. 45 questions from second PUC syllabus. Okay, and remaining 15 questions from your first PUC questions, first PUC syllabus. Keep this in your mind. Okay na? So CET examination 60 ಅಲ್ಲಿ 45 questions second PUC ಅಲ್ಲಿ ಕೇಳ್ತಾರೆ, 15 questions first PUC ಇಂದ ಕೇಳ್ತಾರೆ. So you have to recall all the topics from both first PUC and second PUC. And here for this year KCET examinations they are taking only reduced syllabus from both first PUC and second PUC, whatever they have given for the academic year 2020 and 21. 2021 ಇಯರ್ ಅಲ್ಲಿ ಅವರು ಏನೇನು ಸಿಲೆಬಸ್ ಇಟ್ಟಿದ್ದಾರೋ ಫಸ್ಟ್ PUC ಮತ್ತು ಸೆಕೆಂಡ್ PUC ರೆಡ್ಯೂಸ್ಡ್, ಅದರಿಂದ ಮಾತ್ರ ಕ್ವಶನ್ಸ್ನ ಸೆಟ್ ಮಾಡ್ತಾರೆ ಈ ವರ್ಷ. ಸೊ ಅದಕ್ಕೆ ಅಷ್ಟು ಮಾತ್ರ ನೀವು ಪ್ರಿಪೇರ್ ಆದರೆ ಸಾಕು. ಸೊ ಕಮಿಂಗ್ ಟು ದ ಸೆಕೆಂಡ್ PUC ಪಾರ್ಟ್, ನಾನು ಸೆಕೆಂಡ್ PUC CET ನಿಮಗೆ ಸ್ಟಾರ್ಟ್ ಮಾಡಿದ್ದೆ ಕ್ಲಾಸಸ್ಸಲ್ಲಿ. ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಫಸ್ಟ್ ನಾವು ವೆಕ್ಟರ್ಸ್ನ ಮುಗಿಸ್ಕೊಂಡ್ವಿ, ಅದು ಎರಡು ಮೆಟೀರಿಯಲ್ ಮುಗಿಸಿದ್ವಿ. ಒಂದು JE ಲೆವೆಲಲ್ಲಿ ಮುಗಿಸಿದ್ವಿ, ಇನ್ನೊಂದು ನಾನು ನಾರ್ಮಲ್ CET ಲೆವೆಲ್ಲು ಸಪ್ರೇಟಾಗಿ ಇನ್ನೊಂದು ಮೆಟೀರಿಯಲ್ ಕೊಟ್ಟು ನಿಮಗೆ ಮಾಡಿದ್ದೆ. ಆ್ಯಂಡ್ ನಾನು ಕೊಟ್ಟಿರೋಂಥ ಬುಕ್ಕಲ್ಲಿ ನಿಮಗೆ ಟ್ರೈ ಮಾಡೋಕ್ಕೆ ಹೇಳಿದ್ದೆ, ಅದನ್ನು ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಫೀಲ್ ಫ್ರೀ ಟು ಆಸ್ಕ್ ಮೀ. ನೀವು ಕಾಲೇಜಿಗೆ ಬಂದಾದರೂ ಕೇಳ್ಬೋದಿಲ್ಲ, ಫೋನಲ್ಲಿ ಫೋಟೋ ಕಳಿಸ್ಬೋದು ಕ್ವಶನ್ಸ್ನ, ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಮೆಟ್ರಿಸಿಸು ಡಿಸ್ಕಸ್ ಮಾಡಿದ್ದೀವಿ, ಡಿಟರ್ಮಿನೆಂಟ್ಸ್ ಡಿಸ್ಕಸ್ ಮಾಡಿದ್ದೀವಿ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀವಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಆಗಿದೆ, ಇಂಟಿಗ್ರಲ್ಸ್ ಆಗಿದೆ. ದೆನ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು ಮಾಡಿ ಕೆಲವು ಪ್ರಾಬ್ಲಮ್ಸ್ ಮಾಡಿ ನಿಮಗೂ ಕೊಟ್ಟಿದ್ದೆ ಮಾಡೋದಕ್ಕೆ. ಸೊ ಎಗೈನ್ ನಾನು ಇದನ್ನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ನ ಇವಾಗ ಡಿಸ್ಕಸ್ ಮಾಡ್ತೀನಿ ನಾನು ಆನ್ಲೈನಲ್ಲಿ. ಸೊ ಇದನ್ನು ನಾವು ಮತ್ತೆ ಅಗೈನ್ ಡಿಸ್ಕಸ್ ಮಾಡೋಣ. ಇದ್ರ ಜೊತೆಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಡಿಸ್ಕಸ್ ಮಾಡೋಣ. ಇನ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ವಿ ಹ್ಯಾವ್ ದ ಕಾನ್ಸೆಪ್ಟ್ಸ್ ಲೈಕ್ ಆರ್ಡರ್ ಡಿಗ್ರಿ ಬರೆಯೋದಾಗಿರ್ಬೋದು, ಆ್ಯಂಡ್ ಫೈಂಡಿಂಗ್ ಜನರಲ್ ಸೊಲ್ಯೂಷನ್ ಆ್ಯಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಾನ್ಸೆಪ್ಟ್ ಆಗಿರ್ಬೋದು, ಆ್ಯಂಡ್ ಫೈಂಡಿಂಗ್ ದ ಸೊಲ್ಯೂಷನ್ by variable separable method, homogeneous and linear differential equation. ಇಷ್ಟು ಕಾನ್ಸೆಪ್ಟ್ಸ್ ಇರುತ್ತೆ. ಇಷ್ಟು ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲೆ ಪ್ರಾಬ್ಲಮ್ಸು ಮಾಡೋಣ. ಆ್ಯಂಡ್ ಕಮಿಂಗ್ ಟು 3 ಡೈಮೆನ್ಷನಲ್ ಜಾಮೆಟ್ರಿ, ಈ ಚಾಪ್ಟರ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಇದರಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ವಿ ಹ್ಯಾವ್ ಡಿಫ್ರೆಂಟ್ ಈಕ್ವೇಷನ್ಸ್ ಆಫ್ ಲೈನ್ಸ್ ಆ್ಯಂಡ್ ಪ್ಲೇನ್ಸ್, ಕರೆಕ್ಟ್ ಅಲ್ವಾ? ಈ ಲೈನ್ಸ್ ಮತ್ತು ಪ್ಲೇನ್ಸ್ ಮೇಲೆ ಈಕ್ವೇಷನ್ಸು, ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡೋದೆಲ್ಲ ಇರುತ್ತೆ, ಇದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ದಿಸ್ ಚಾಪ್ಟರ್ LPP ಆಲ್ರೆಡಿ ಐ ಹ್ಯಾವ್ ಗಿವನ್ ಅಸೈನ್ಮೆಂಟ್ ಫಾರ್ ಯು. ಇದು ನೀವೇ ಕಂಪ್ಲೀಟ್ ಮಾಡಿ ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ಸಿನ್ಸ್ ಇದರಲ್ಲಿ ಲಾಸ್ಟ್ ಪ್ರೀವಿಯಸ್ 3 ಇಯರ್ಸಿಂದ ಮಾತ್ರ ಇದರ ಮೇಲೆ ಕ್ವಶನ್ಸ್ ರೈಸ್ ಆಗ್ತಾ ಇದೆ. ಐದರ್ 1 or 2 ಕ್ವಶನ್ಸ್ ಬರುತ್ತೆ. ಅದು ಗ್ರಾಫ್ ನೋಡಿ ಅಲ್ಲಿ ಏನು ಕನ್ಸ್ಟೆಂಟ್ಸ್ ಹೇಳೋದಾಗಿರ್ಬೋದು, ಕನ್ಸ್ಟೆಂಟ್ಸಿಂದ ಗ್ರಾಫ್ ಬರೆಯೋದಾಗಿರ್ಬೋದು, ಆರ್ ಫೈಂಡಿಂಗ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಆರ್ ಕಾರ್ನರ್ ಪಾಯಿಂಟ್ಸ್ ಅಂತೆಲ್ಲ ಬರ್ತಿತ್ತಲ್ವ, ಆ ಟಾಪಿಕ್ ಮೇಲೆ ಕೇಳ್ತಾರೆ. ಸೊ ಎಗೈನ್ ಇದನ್ನು ನಾನು ಬೇಕಾದರೆ ಇನ್ನೊಂದ್ಸರಿ ಒಂದು 2-3 ಪ್ರಾಬ್ಲಮ್ ಪ್ರೀವಿಯಸ್ ಇಯರಲ್ಲಿ ಯಾವುದನ್ನು ಕೇಳಿದ್ದಾರೆ ಅದನ್ನು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನು ಇದನ್ನು. ಸೊ ಅದು ಬಿಟ್ಟರೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಪ್ರಾಬಬಿಲಿಟಿಯಲ್ಲಿ ಈ ವರ್ಷ ರೆಡ್ಯೂಸ್ಡ್ ಸಿಲೆಬಸ್ಸಲ್ಲಿ ಇರೋದೇ 3 ಕಾನ್ಸೆಪ್ಟು. ಒಂದು ಫಸ್ಟ್ ಒನ್ ಕಂಡೀಷನಲ್ ಪ್ರಾಬಬಿಲಿಟಿ, ನೆಕ್ಸ್ಟು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಒಂದು ಬರುತ್ತೆ, ನೆಕ್ಸ್ಟು ಬೇಸ್ ಥಿಯರಮ್ ಅಂತ ಒಂದಿದೆ. ಸೊ ಈ 3 ಕಾನ್ಸೆಪ್ಟ್ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರ ಮೇಲೆ ಪ್ರಾಬ್ಲಮ್ಸು ಮಾಡೋಣ. ಸೊ ಅಲ್ಲಿಗೆ ನಾವು ಸೆಕೆಂಡ್ PUC ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ದಂಗೆ ಇರುತ್ತೆ. ಹೇಗೆ ಇನ್ನು ಫಸ್ಟ್ PUC ಅಲ್ಲಿರುವಂಥ ಟಾಪಿಕ್ಸಲ್ಲಿ ರೆಡ್ಯೂಸ್ಡ್ ಸಿಲೆಬಸ್ಸಲ್ಲಿ ಟೋಟಲ್ 16 ಚಾಪ್ಟರ್ಸಲ್ಲಿ ಪ್ರೆಸೆಂಟ್ಲಿ ಅವರು ಇವಾಗ ನಿಮ್ಗೆ ಇಟ್ಟಿರೋದು ರೆಡ್ಯೂಸ್ ಆದಮೇಲೆ ಓನ್ಲಿ 13 ಚಾಪ್ಟರ್ಸ್. ಅದರಲ್ಲಿ ಬಿಗ್ಗೆಸ್ಟ್ ಚಾಪ್ಟರ್ ಲೈಕ್ ಕೋನಿಕ್ ಸೆಕ್ಷನ್ ಇಲ್ಲ, ಆ್ಯಂಡ್ ಸ್ಮಾಲೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್ ಮ್ಯಾಥಮೆಟಿಕಲ್ ಇಂಡೆಕ್ಷನ್ನು ತೆಗೆದುಬಿಟ್ಟಿದ್ದಾರೆ. ಮ್ಯಾಥಮೆಟಿಕಲ್ ರೀಸನಿಂಗ್ ಚಾಪ್ಟರ್ ತೆಗೆದಿದ್ದಾರೆ. ಇದ್ರ ಜೊತೆ ಬೈನಾಮಿಯಲ್ ಥಿಯರಮ್ಮು ತೆಗೆದುಬಿಟ್ಟಿದ್ದಾರೆ. ಸೊ ಈ 3 ಟಾಪಿಕ್ಸ್ ತೆಗೆದುಬಿಟ್ಟಿದ್ದಾರೆ. ಈ 3 ಟಾಪಿಕ್ಸ್ ಬಿಟ್ಟು ರಿಮೈನಿಂಗ್ 13 ಚಾಪ್ಟರ್ಸ್ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಇಲ್ಲಿ ಹಾರ್ಡ್ಲಿ ಬರೋದು 15 ಕ್ವಶನ್ಸ್ ಅಂದರೆ ಇವಾಗ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ರೆಸೆಂಟ್ 13 ಚಾಪ್ಟರ್ಸಿಂದ 15 ಕ್ವಶನ್ಸ್ ಅಂದರೆ ಹಾರ್ಡ್ಲಿ ಒಂದೊಂದು ಚಾಪ್ಟರಿಂದ ಒಂದೊಂದೇ ಕ್ವಶನ್ ಬರ್ತಾ ಇರುತ್ತೆ. ಇನ್ನು ಕೆಲವು ಚಾಪ್ಟರ್ಸ್ ಸಮಥಿಂಗ್ ಲೈಕ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ. ಅಂಥ ಚಾಪ್ಟರಿಂದ ಒಂದು ಕ್ವಶನ್ನು ಕೇಳೋ ಚಾನ್ಸಸ್ ತುಂಬಾ ಕಡಿಮೆ ಇದೆ, ಕೇಳೇ ಇಲ್ಲ ಇವಾಗವರೆಗೂ.
ಸೊ ಅದನ್ನು ಬಿಟ್ಟು ರಿಮೈನಿಂಗ್ ಚಾಪ್ಟರ್ಸ್ನೆಲ್ಲ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಟ್ರಿಗ್ನೋಮೆಟ್ರಿಯಲ್ಲಿ 1 or 2 ಕ್ವಶನ್ಸ್ ಬರ್ತಾ ಇರುತ್ತೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಎಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಿದ್ದೆ ಆದರೆ ಯು ವಿಲ್ ಗೆಟ್ ಗುಡ್ ಸ್ಕೋರ್ ಇನ್ ದಿಸ್ ಪರ್ಟಿಕ್ಯುಲರ್ CET examinations. Students, be careful and do more hard work regarding this KCET examinations, because ನಿಮ್ಮ ಕಂಪ್ಲೀಟ್ ಲೈಫಲ್ಲಿ ನೀವು ಫ್ಯೂಚರಲ್ಲಿ ಏನು ಪ್ರೊಫೆಷನ್ ಮಾಡ್ತೀರಿ, ಯಾವ ಜಾಬ್ಗೆ ಹೋಗ್ತೀರಿ ಅನ್ನೋದು ಇವಾಗ ನೀವು ಬರೆಯುವಂಥ KCET ಎಕ್ಸಾಮ್ ಮೇಲೆ ಮತ್ತು ನೀಟ್ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದರಿಂದ ಈ ಎರಡೂ ಎಕ್ಸಾಮ್ಸ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ನಾವು ನಮ್ಮ ಪಾರ್ಟ್ ಆಫ್ ವರ್ಕ್ನ ಆಫ್ಲೈನ್ ಮಾಡಲಿಕ್ಕಾಗಲಿಲ್ಲ ಅಂದರೂ ಆನ್ಲೈನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ ದೀಸ್ ಚಾಪ್ಟರ್ಸ್ ನಾವು ಥಿಯರಿ ಮುಗಿಸಿದ್ದೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಆಲ್ ದಿಸ್ ಚಾಪ್ಟರ್ಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಥಿಯರಿ, ಅಂದರೆ ಕಾನ್ಸೆಪ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀವಿ. ಇನ್ನು ನಾವು ಕ್ವಶನ್ಸ್ ಬಿಟ್ಸ್ ಮಾಡಬೇಕಷ್ಟೇ. ಅದ್ರ ಜೊತೆಗೆ ಶಾರ್ಟ್ಕಟ್ಸು ಟ್ರಿಕ್ಸು ಎಲ್ಲ ನಾವು ಇವಾಗ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ನಿಮ್ಗೇನು ಡೌಟ್ ಇದ್ದರೆ ಕಾಲೇಜ್ ಹತ್ರನೂ ಬಂದು ಹೇಳ್ಸ್ಕೊಂಡು ಹೋಗಿ, ತೊಂದರೆ ಇಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಟಾಪಿಕ್ಸ್ ನಾವ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಚಾಪ್ಟರ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಕ್ಲಾಸಲ್ಲಿ, ಪ್ರಾಬ್ಲಮ್ಸು ಮಾಡಿಸಿದ್ದೀನಿ ಕೆಲವು. ಲೆಟ್ ಅಸ್ ಸಿ, ಇನ್ನೊಂದು ಸರಿ ರೀಕಾಲ್ ಮಾಡಿಬಿಡ್ತೀನಿ. ಬಿಕಾಸ್ ಈ ಚಾಪ್ಟರ್ ಏನಂದರೆ ಕಂಪ್ಲೀಟ್ಲಿ ನಾವು ಇಂಟಿಗ್ರಲ್ಸ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದ್ರಿಂದ ಇನ್ನೊಂದು ಸರಿ ರೀಕಾಲ್ ಮಾಡ್ತೀನಿ. ಬೇರೆ ಚಾಪ್ಟರ್ಸ್ ಎಲ್ಲ ಡೈರೆಕ್ಟಾಗಿ ಮೆಥಡ್ಸು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಮಾಡ್ಬೋದು. ಓಕೆ, ಸೊ ಸಿ ಹಿಯರ್, ಟು ಸಾಲ್ವ್ ದಿಸ್ ಚಾಪ್ಟರ್ ಪ್ಯೂರ್ಲಿ ನಾವು ಥಿಯರಿಯಲ್ಲಿ ಏನು ಮಾಡ್ತಾ ಇದ್ವಿ, ವಿ ಆರ್ ಫಾಲೋಯಿಂಗ್ ಓನ್ಲಿ ಇಂಟಿಗ್ರಲ್ಸ್. ಇಂಟಿಗ್ರೇಷನ್ ಮಾಡೇ ಆನ್ಸರ್ ಬರಿತಿದ್ವಿ, ನಿಜಾನಾ? ಬಟ್ ಇಲ್ಲಿ ಕಾಂಪಿಟೇಟಿವಲ್ಲಿ ಮಾಡೋವಾಗ ನಾವು ಕೆಲವು ಪ್ರಾಬ್ಲಮ್ಸಲ್ಲಿ ಇಂಟಿಗ್ರೇಟ್ ಮಾಡಿನೂ ಆನ್ಸರ್ ಬರಿತೀವಿ, ಇಂಟಿಗ್ರೇಟ್ ಮಾಡಿದ್ರೂ ಆನ್ಸರ್ ಬರೆದು ಬಿಡ್ತೀವಿ ಡೈರೆಕ್ಟಾಗಿ. ಯಾವುದಕ್ಕೆ ಡೈರೆಕ್ಟಾಗಿ ಹೇಗೆಲ್ಲ ಬರಿಬೋದು ಅನ್ನೋದು ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಫಸ್ಟ್ ಥಿಂಗ್, ಕೀ ಪಾಯಿಂಟ್ಸ್ ಏನು ನೀವು ತಿಳ್ಕೊಬೇಕು ಈ ಚಾಪ್ಟರ್ ಸಾಲ್ವ್ ಮಾಡಬೇಕು ಅಂದರೆ, ಫಸ್ಟ್ ಒನ್, ನಿಮಗೆ ಗೊತ್ತಾಗಬೇಕಾಗಿರೋದು ಅವ್ರು ಯಾವುದೇ ಈಕ್ವೇಷನ್ ಕೊಟ್ಟಿದ್ದರೆ ಅದರ ಗ್ರಾಫ್ ಗೊತ್ತಿರಬೇಕು. ಫಸ್ಟ್ ಥಿಂಗ್ ಯು ಶುಡ್ ನೋ ಇಟ್ಸ್ ಗ್ರಾಫ್. ಸೆಕೆಂಡ್ ಥಿಂಗ್, 1 or more ಈಕ್ವೇಷನ್ಸ್ ಕೊಟ್ಟಾಗ 1-2-3 ಗ್ರಾಫ್ ಬರುತ್ತೆ. ಯು ಹ್ಯಾವ್ ಟು ಫೈಂಡ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಅಂದರೆ ಈ ಎರಡೂ ಕರ್ವ್ಸು ಎಲ್ಲಿ ಮೀಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಬರಬೇಕು. ಮೂರನೇದು, ಇದೆಲ್ಲ ಆದಮೇಲೆ ಯಾವ ಮೆಥಡ್ ಆ್ಯಂಡ್ ವಾಟ್ ಈಸ್ ದ ಇಂಟಿಗ್ರೇಷನ್, ಮೆಥಡ್ ಆಫ್ ಇಂಟಿಗ್ರೇಷನ್, ಈ 3 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ, ಈ 3 ಪಾಯಿಂಟ್ಸ್ ಮಾಡೋದು ಬಂದರೆ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಇದು ಮೆಥಡ್ ಆ್ಯಕ್ಚುಲಿ ಮಾಡಬೇಕಾಗಿರೋದು. ಫಸ್ಟ್ ಗ್ರಾಫ್ ಬರೆಯೋದು ಬರಬೇಕು, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನು ಆ್ಯಂಡ್ ಮೆಥಡ್ ಆಫ್ ಇಂಟಿಗ್ರೇಷನ್. ಈ 3 ಅಪ್ಲೈ ಮಾಡಿದ್ದಾದರೆ ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ಟೈಪ್ ಕರ್ವ್ಸ್ ಇದ್ದಾಗ ಯಾವ ಈಕ್ವೇಷನ್ಸ್ ಅಂತ. ಫಸ್ಟ್ ಒನ್, y² = 4ax ಅಂತೆಲ್ಲಾದರೂ ಬಂತು ಅಂದ್ಕೊಳ್ಳಿ, ಇಟ್ ಈಸ್ ಎ ಪೆರಾಬೋಲಾ. ಯಾವುದಿದು? ಪೆರಾಬೋಲಾ. ಯಾವ ಥರ ಇರುತ್ತೆ ಪೆರಾಬೋಲಾ ಅಂದರೆ ಸಿ ಶೇಪ್ ಈ ಥರ ಬರುತ್ತೆ. ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಹಿಂಗಿದ್ದಾಗ ಸಿ ಶೇಪಲ್ಲಿ ಈ ಥರ ಇರುತ್ತೆ ಕರ್ವು, ಗೊತ್ತಾಗ್ತದೆಯಲ್ವಾ? ನೆಕ್ಸ್ಟ್ ಸೆಕೆಂಡ್ ಒನ್, x² = 4ay. Again it is also a parabola which is in U shape. Got it? ಈ ಶೇಪಲ್ಲಿ ಪ್ಯಾರಾಬೋಲಾಸ್ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಆದರೆ ಇಲ್ಲಿ ಎಕ್ಸ್ ನೋಡಿ, y² = 4ax, x⁴ ಇದೆಯಲ್ವಾ, ಅದಕ್ಕೆ ಟುವರ್ಡ್ಸ್ ಎಕ್ಸ್ ಆಕ್ಸಿಸ್ ಹೋಗಿದೆ ಪ್ಯಾರಾಬೋಲಾ. ನೋಡಿ, ಇದು ಎಕ್ಸ್ ಆಕ್ಸಿಸ್ ತಾನೇ. ಅದೇ ಥರ ಇಲ್ಲಿ x² = 4ay. ಅಬ್ಸರ್ವ್ ಮಾಡಿ ಯಾವುದಕ್ಕೆ ಪವರ್ 1 ಇರುತ್ತೆ ಅಂತ. ಇಲ್ಲಿ ಎಲ್ಲಿ ಅಂದರೆ ಪವರ್ 1 ಇರುತ್ತಲ್ವ ಇಲ್ಲೂ ಮತ್ತು ವೈಗೆ. ಪವರ್ ಎಲ್ಲಿ 1 ಇರುತ್ತೋ ಆ ಆಕ್ಸಿಸ್ ಕಡೆ ಹೋಗಬೇಕು. ಇಲ್ಲಿ ವೈ ಆಕ್ಸಿಸ್ ಕಡೆ ಹೋಗಿದೆ ನೋಡಿ. ಸೊ ಈ ಥರ ಈಕ್ವೇಷನ್ಸ್ ಕೊಟ್ಟಾಗ y² = 4ax ಅಥವಾ x² = 4ay ಏನೇ ಕೊಟ್ಟರು ಪ್ಯಾರಾಬೋಲಾನೇ ಬರುತ್ತೆ. ಎಕ್ಸ್ ಅಂತಿದ್ರೆ ಸಿ ಶೇಪ್ ಬರುತ್ತೆ, ವೈ ಅಂತಿದ್ರೆ ಯು ಶೇಪ್. ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ ಇಲ್ಲಿ ಎಕ್ಸ್ ವೇರಿಯೇಬಲು ಇರುತ್ತೆ, ವೈ ವೇರಿಯೇಬಲು ಇರುತ್ತೆ. ಒಂದಕ್ಕೆ ಸ್ಕ್ವೇರ್ ಇರುತ್ತೆ, ಇನ್ನೊಂದಕ್ಕೆ ಸ್ಕ್ವೇರ್ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಗೆ ಸ್ಕ್ವೇರ್ ಇದೆ, ವೈಗಿಲ್ಲ. ಇಲ್ಲಿ ವೈಗೆ ಸ್ಕ್ವೇರ್ ಇದೆ, ಎಕ್ಸ್ಗಿಲ್ಲ. ಈ ಟೈಪ್ ಇದ್ದರೆ ಪ್ಯಾರಾಬೋಲಾ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಸರ್ಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ಕಲ್ ಈಕ್ವೇಷನ್ಸ್ ಹೆಂಗಿರುತ್ತೆ ಅಂದರೆ x² + y² = a². ಈ ಥರ ಇರ್ಬೋದು. ಇದನ್ನು ನಾವು ಸರ್ಕಲ್ ಅಂತ ಕರಿತೀವಿ. ವೇರ್ ಸೆಂಟರ್ ಈಸ್ ಎಟ್ ಎಲ್ಲಿರುತ್ತೆ ಗೊತ್ತಾ? ಸೆಂಟರು ಆರಿಜನ್ನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ಸೆಂಟರ್ ಆರಿಜನಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ನೂ ಕೆಲವು ಈಕ್ವೇಷನ್ಸ್ ಇದೆ ಸರ್ಕಲ್ ಈಕ್ವೇಷನ್ಸ್. ಹೆಂಗೆ ಗೊತ್ತಾ? x² + y² = 2ax ಅಂತ ಕೊಟ್ಬಿಟ್ಟಿರ್ತಾರೆ. ಇದರ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಏನು ಗೊತ್ತಾ? ಇದು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಬಂತು ಇದ್ದದ್ದು x - a² + y² = a².
ಇವೆರಡು ಅಬ್ಸರ್ವ್ ಮಾಡಿದ್ರೆ ಡಿಫ್ರೆನ್ಸ್ ಒಂದು, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದೆ. ಅಂದರೆ ಇದರ ಅರ್ಥ ವೇರ್ ಸೆಂಟರ್ ಲೈಸ್ ಅಟ್ ಎ ಕಮ 0 ಆ್ಯಂಡ್ ರೇಡಿಯಸ್ ಈಸ್ ಎ. ಇಲ್ಲಿ ಸೆಂಟರ್ ಎಲ್ಲಿದೆ? ಆರಿಜಿನ್. ಇಲ್ಲಿ ಸೆಂಟರ್ ಎಲ್ಲಿದೆ ಪಾಯಿಂಟಲ್ಲಿ? ಎ ಕಮ 0, ವಿಚ್ ಮೀನ್ಸ್ ಸೆಂಟರ್ ಲೈ ಆನ್ ಎಕ್ಸ್ ಆಕ್ಸಿಸ್. ಗೊತ್ತಾಗ್ತದೆಯಲ್ಲ, ಸೆಂಟ್ರಲ್ಲಿರುತ್ತೆ ಎಕ್ಸ್ ಆಕ್ಸಿಸ್ ಮೇಲೆ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಇಲ್ಲಿ ಈ ಥರ ಕೊಟ್ಟಿರ್ಬೋದು ಅವ್ರು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2ax ಅಂತ. ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ನೀವು ಈ ಥರ ಬರೀಬೇಕಾಗಿರುತ್ತೆ ಡೈರೆಕ್ಟಾಗಿ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಸಿಂಪಲಾಗಿ ಹೇಳ್ತೀನಿ ನೋಡಿ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಕೆಲವು ಟೈಮಲ್ಲಿ ಈ ಥರ ಕೊಟ್ಟಿರ್ತಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4x ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಇಲ್ಲಿ 2ax ಅಲ್ಲಿ ಎಕ್ಸ್ ಇರೋದಕ್ಕೆ ಎಕ್ಸ್ ಆಕ್ಸಿಸ್ ಮೇಲೆ ಸೆಂಟರ್ ಬರುತ್ತೆ ಅಂತ ಅರ್ಥ. ಈ 2a ಇದೆಯಲ್ವಾ ಇಲ್ಲಿ, ಇದ್ದಿದ್ದಾಗ ನಾನು ಇಲ್ಲಿ ಏನು ಯೂಸ್ ಮಾಡ್ಕೊಂಡಿದ್ದೀನಿ? ಎ. ಇಲ್ಲೂ ಎ ಯೂಸ್ ಮಾಡಿದ್ದೀನಿ. ಅದೇ ಥರ ಇಲ್ಲಿ 4 ಇದ್ದಾಗ, ಇಲ್ಲಿ 2a ಇದ್ದರೆ ಎ ಯೂಸ್ ಮಾಡ್ತೀನಿ, ಅಂದರೆ ಹಾಫ್. ಇಲ್ಲಿ 4 ಇದ್ದಾಗ ಅದರಲ್ಲಿ ಹಾಫ್ ಯೂಸ್ ಮಾಡ್ಬೇಕು ನಾವು ಈ ಥರ ಬರೆಯುವಾಗ. ಅಂದರೆ ಎಷ್ಟು? 4ಅಲ್ಲಿ ಹಾಫು 2. ಆವಾಗ ಈ ಈಕ್ವೇಷನ್ ಏನಾಗುತ್ತೆ? ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಸ್ಕ್ವೇರ್. ಈ ಥರ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ನ ಇದನ್ನು ಈ ರೀತಿ ಬರ್ಕೊಂಡ್ರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಗೊತ್ತಾಗ್ತಾ ಇದೆಯಲ್ಲ ಯಾವ ರೀತಿ ಅಂತ? ಸಿಮಿಲರ್ಲಿ ಸೆಂಟರ್ ಎಕ್ಸ್ ಆಕ್ಸಿಸ್ ಮೇಲೆ ಇದ್ದಂಗೆ ಸೆಂಟರ್ ವೈ ಆಕ್ಸಿಸ್ ಮೇಲೂ ಕೆಲವು ಟೈಮಲ್ಲಿ ಇರುತ್ತೆ. ಆವಾಗ ಏನಿರುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2ay ಅಂತಿರುತ್ತೆ. ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಇವಾಗ ನೀವೇ ಡೈರೆಕ್ಟಾಗಿ ಹೇಳ್ಬೋದು. ವಾಟ್ ವಿಲ್ ಬಿ ದ್ಯಾಟ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್. ಇಲ್ಲಿ ವೈ ಇರೋದಕ್ಕೆ ವೈ ಸ್ಕ್ವೇರ್ ಜೊತೆ ಸೇರಿಕೊಳ್ಳುತ್ತೆ, ವೈ ಮೈನಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ, ಆ್ಯಂಡ್ ದ ರೇಡಿಯಸ್ ವಿಲ್ ಬಿ ಎ ಸ್ಕ್ವೇರ್ ಓನ್ಲಿ. ಲೈಕ್ ದಿಸ್ ಯು ಹ್ಯಾವ್ ಟು ರೆಡ್ಯೂಸ್ ದ circles whenever it is given on separately, purely on x axis and y axis. ಈ ಥರ ಪ್ರಾಬ್ಲಮ್ಸ್ನ ಈ ಥರ ಈಕ್ವೇಷನ್ಸ್ ಚೇಂಜ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತಲ್ವ ಯಾವ ಥರ ಇರುತ್ತೆ ಅಂತ ಈಕ್ವೇಷನ್ನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇರ್ಬೋದು. ಆರಿಜಿನ್ ಸೆಂಟರ್ ಇದು ಸೆಂಟರ್ ಆನ್ ವೈ ಆಕ್ಸಿಸ್. ನೆಕ್ಸ್ಟ್ ಇದೇ ಥರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2ax ಇದಿರ್ಬೋದು, ವೇರ್ ಸೆಂಟರ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಈ ಮೂರು ಫಾರ್ಮೆಟಲ್ಲಿ ಹಿಂಗೆ ಕೊಡಲಿ ಅವನು ಈಕ್ವೇಷನ್ನು, ದಟ್ ವಿಲ್ ಬಿ ಫಾರ್ಮ್ಸ್ ಎ ಸರ್ಕಲ್. ಕ್ಲಿಯರ್? ಗೊತ್ತಾಯ್ತಲ್ಲ ಸರ್ಕಲ್ ಹೆಂಗೆ ಮಾಡ್ಕೋಬೇಕಂತ. ಇದರಲ್ಲಿ ಇನ್ನೊಂದು ಯಾವುದೇ ಫಾರಮ್ ಕೊಡಲಿ, ಅವ್ನು ಡೈರೆಕ್ಟಾಗಿ ಏರಿಯಾ ಕಂಡುಹಿಡೀರಿ ಅಂತ ಹೇಳಿಬಿಟ್ರೆ, ಯಾವುದೇ ಫಾರಮಲ್ಲಿ ಕೊಟ್ಟು ಡೈರೆಕ್ಟಾಗಿ ಏರಿಯಾ ಕೇಳಿಬಿಟ್ರೆ ನಾವು ಡೈರೆಕ್ಟಾಗಿ ಬರೆದು ಬಿಡ್ತೀವಿ. ವಾಟ್ ವಿಲ್ ಬಿ ದ ಏರಿಯಾ? ಪೈ ಎ ಸ್ಕ್ವೇರ್. ಆ್ಯಕ್ಚುಲಿ ಪೈ ಆರ್ ಸ್ಕ್ವೇರ್ ಅಲ್ವಾ? ಇಲ್ಲಿ ರೇಡಿಯಸ್ ಎಲ್ಲ ಏನಿದೆ ನೋಡಿ, ಎ ಸ್ಕ್ವೇರ್, ಇಲ್ಲೂ ಎ ಸ್ಕ್ವೇರ್, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ ಇಲ್ಲೂ ಎ ಸ್ಕ್ವೇರೇ ಬರುತ್ತೆ. ಸೊ ಅದಕ್ಕೆ ದ ಏರಿಯಾ ವಿಲ್ ಬಿ ಪೈ ಎ ಸ್ಕ್ವೇರ್. ಐ ಥಿಂಕ್ ಯು ಗಾಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಸರ್ಕಲ್ ಬಂದಾಗ ಅದರ ಏರಿಯಾನು ಹೇಳ್ಬಿಟ್ಟೆ. ಸರ್ಕಲ್ ನೋಡಿ ಈ ಥರ ಯಾವುದೇ ರೀತಿ ಈಕ್ವೇಷನ್ ಇಲ್ಲಿ, ಐದರ್ ದಿಸ್ 2 3 4 ಆ್ಯಂಡ್ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ಥರ ಆದರೂ ಬರಲಿ, ದಟ್ ವಿಲ್ ಬಿ ಎ ಸರ್ಕಲ್ ಆ್ಯಂಡ್ ಇಟ್ಸ್ ಏರಿಯಾ ಈಸ್ ಆಲ್ವೇಸ್ ಪೈ ಆರ್ ಸ್ಕ್ವೇರ್. ದಟ್ ಮೀನ್ಸ್ ಆರ್ is radius, here the radius is a, so we can write pi a square. Next we see the equations of lines. Sometimes they may give like this: y is equals to mx. It is a equation of a line, straight line passes through origin. Origin ಒಳಗಡೆ ಪಾಸ್ ಆಗುವಂಥ ಲೈನ್ ಈ ಥರ ಇರುತ್ತೆ. ಆರಿಜಿನ್ ಒಳಗಡೆ ಪಾಸ್ ಆಗುವಂಥ ಲೈನ್ ಆಗಿರುತ್ತಿದ್ದು. ಓಕೆ, ನೆಕ್ಸ್ಟ್ y is equals to mx plus c ಅಂದರೆ ಇಟ್ ಈಸ್ ಜಸ್ಟ್ ಎ ಲೈನ್ ವಿಚ್ ಡಸ್ ನಾಟ್ ಪಾಸಸ್ ಥ್ರೂ ದ ಆರಿಜಿನ್. ಅಂದರೆ ಇಲ್ಲೆಲ್ಲೋ ಹೋಗಿರ್ಬೋದು, ಹಿಂಗೆಲ್ಲೋ ಬಂದಿರ್ಬೋದು, ಬಟ್ ಅದು ಆರಿಜಿನಲ್ಲಿ ಪಾಸ್ ಆಗಿರಲ್ಲ ಅಷ್ಟೇ. ಆ್ಯಂಡ್ ಇನ್ನು ಕೆಲವು ಟೈಮ್ಸಲ್ಲಿ ಈ ಥರ ಕೊಟ್ಟಿರ್ತಾರೆ, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು 1 ಅಂತ. ದಿಸ್ ಈಸ್ ಆಲ್ಸೋ ಈಕ್ವೇಷನ್ ಆಫ್ ಎ ಲೈನ್ ಓನ್ಲಿ. ಇದು ಲೈನ್ ಪಾಸಸ್ ಥ್ರೂ ಆರಿಜಿನ್, ಇದು ನಾಟ್ ಆರಿಜಿನ್. ಇದನ್ನು ಇಂಟರ್ಸೆಪ್ಟ್ ಫಾರಮ್ ಅಂತ ಕರಿತೀವಿ. ಏನು ಇಂಟರ್ಸೆಪ್ಟ್ ಫಾರ್ಮ್? ಫಸ್ಟ್ ಪಿ ಸಿ ಸ್ಟ್ರೈಟ್ ಲೈನ್ಸಲ್ಲಿ ನೋಡಿರ್ತೀರಾ. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎಲ್ಲ ಈ ಥರ ಇದ್ದಾಗ ಒಂದು ಲೈನ್ ಈ ಥರ ಹೋಗಿದ್ರೆ, ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ನ ಒಂದು ಪಾಯಿಂಟ್ ಎ ಟಚ್ ಮಾಡಿ, ವೈ ಆಕ್ಸಿಸ್ನ ಒಂದು ಪಾಯಿಂಟ್ ಬಿ ಎಲ್ ಟಚ್ ಮಾಡಿದ್ರೆ ದೆನ್ ದ ಈಕ್ವೇಷನ್ ವಿಲ್ ಬಿ ಲೈಕ್ ದಿಸ್. ದಿಸ್ ಇಸ್ ಆಲ್ಸೋ ಈಕ್ವೇಷನ್ ಆಫ್ ಎ ಲೈನ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಅನದರ್ ಟೈಪ್ ಆಫ್ ಈಕ್ವೇಷನ್. ಇಫ್ ದೇ ಗಿವ್ ಸಮಥಿಂಗ್ ಲೈಕ್ ದಿಸ್, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಈ ಥರ ಕೊಟ್ಟಾಗ, ಆರ್ ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಈ ಥರ ಯಾವುದೇ ರೀತಿ ಕೊಟ್ಟರೂ ಸಹ ಇಟ್ ವಿಲ್ ಬಿಕಮ್ಸ್ ಈಕ್ವೇಷನ್ ಆಫ್ ಎಲಿಪ್ಸ್. ಎಲಿಪ್ಸ್ ಹೆಂಗಿರುತ್ತೆ? ಇಟ್ ಈಸ್ ಎ ಕ್ಲೋಸ್ಡ್ ರೀಜನ್ ಅಲ್ವಾ?
ಈ ಥರ ಓವಲ್ ಶೇಪಲ್ಲಿ ಕ್ಲೋಸ್ಡ್ ರೀಜನ್ ಅಲ್ವಾ, ಇದರೊಳಗಡೆ ಏರಿಯಾ ಇರುತ್ತೆ ತಾನೆ. ಈ ಏರಿಯಾ ಏನಾದರೂ ಕಂಡುಹಿಡಿಯೋಕ್ಕೆ ಹೇಳಿದ್ರೆ ಯು ಡೋಂಟ್ ಫಾಲೋ ಗ್ರಾಫ್, ಇಂಟಿಗ್ರೇಷನ್, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನೂ ಬೇಡ. ಏರಿಯಾ ಕೇಳಿದರೆ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಪೈ ಎ ಬಿ. ಪೈ ಎ ಬಿ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೆಳಗಡೆ ಇದೆಯಲ್ವ ಎ ಸ್ಕ್ವೇರ್, ಇದರ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ತೊಗೊಂಡ್ರೆ ಎ ಬರುತ್ತೆ, ಇದಕ್ಕೂ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಬಿ ಬರುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಬಿ ಬರುತ್ತೆ, ಇದಕ್ಕೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಎ. ಅಲ್ಟಿಮೇಟ್ಲಿ ನಿಮ್ಗೆ ಸಿಗೋದು ಎರಡು ವ್ಯಾಲ್ಯೂಸ್ ಎ ಆ್ಯಂಡ್ ಬಿ ಸಿಕ್ಕೇ ಸಿಗುತ್ತೆ. ಅವನ ಈಕ್ವೇಷನ್ ಯಾವುದೇ ರೀತಿ ಕೊಟ್ಟರು ಸಹ ಪೈ ಜೊತೆಗೆ ಆ ಎ ಬಿ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಏರಿಯಾ ವಿತೌಟ್ ಇಂಟಿಗ್ರೇಟಿಂಗ್, ವಿತೌಟ್ ರೈಟಿಂಗ್ ಗ್ರಾಫ್ ಆರ್ ಡೂಯಿಂಗ್ ಎನಿಥಿಂಗ್. ಏನೂ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಸಿಗ್ತಾ ಇರುತ್ತೆ. ಇದೇ ಥರ ಕೆಲವು ಕಾಂಬಿನೇಷನ್ಸ್ ನೋಡಿ ನಮಗೆ ಆ್ಯಕ್ಚುಲಿ ಚಾಪ್ಟರ್ ಮಾಡುವಾಗ ಚಾಪ್ಟರ್ಸ್ ನಾವು ಡಿಸ್ಕಸ್ ಮಾಡೋವಾಗ ಹೇಳ್ತಾ ಇದ್ನಲ್ಲ ನಾನು ನಿಮಗೆ. ಸೊ ಫಸ್ಟು ಏರಿಯಾ ಅಂಡರ್ ಕರ್ವ್ಸ್ ಬರುತ್ತೆ. ಏರಿಯಾ ಅಂಡರ್ ಕರ್ವ್, ಒಂದು ಕರ್ವ್ ಕೆಳಗಡೆ ಏರಿಯಾಸ್ ಬರುತ್ತೆ. ನೆಕ್ಸ್ಟ್ ಏರಿಯಾ ಅಂಡರ್ 2 ಕರ್ವ್ಸ್ ಅಂತ ಬರುತ್ತೆ. ಇದು ನಮ್ಗೆ ಈ ವರ್ಷ ಸಿಲೆಬಸ್ಸಲ್ಲಿ ತೆಗೆದುಬಿಟ್ಟಿದ್ದಾರೆ. ಏರಿಯಾ ಅಂಡರ್ 2 ಕರ್ವ್ಸ್, ಯುಲ್ ಗೆಟ್ ಓನ್ಲಿ ಏರಿಯಾ ಅಂಡರ್ ದ ಕರ್ವ್ಸ್. ಏರಿಯಾ ಅಂಡರ್ ದ ಕರ್ವ್ಸ್ ಅಂದರೆ ಎಕ್ಸಸೈಸಲ್ಲಿ ಫಸ್ಟ್ ಎಕ್ಸಸೈಸಲ್ಲಿ ರಿಲೇಟೆಡ್ ಆಗಿರೋಂಥ ಕ್ವಶನ್ಸ್ ಮಾತ್ರ. ವೆರಿ ಸಿಂಪಲ್ ಆಗಿರುತ್ತೆ. ಆ ಥರ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿಕೊಂಡ್ರೆ ಸಾಕು. ಕೆಲವು ಟೈಮಲ್ಲಿ ಏನು ಮಾಡ್ತಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4, ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ಅಂತ ಕೇಳ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಸ್ಕ್ವೇರ್. ದ ಏರಿಯಾ ಇಸ್ ಗಿವನ್ ಬೈ ಪೈ ಇಂಟು 2 ಸ್ಕ್ವೇರ್, ದಟ್ ಬಿಕಮ್ಸ್ ವಾಟ್ 4 ಪೈ. ಇಷ್ಟೇನಾ? ಅವರು ಬರೀ ನೋಡಿ ಈ ಥರ ಸರ್ಕಲ್ಗೆ ಏರಿಯಾ ಕೇಳಿದ್ದಾರೆ ಅಂದ್ಕೊಳ್ಳಿ, ಗ್ರಾಫ್ ಬರೆದ್ರೆ ಈ ಥರ ಬರುತ್ತಾ? ಸೊ ಇದರಲ್ಲಿರೋಂಥ ಏರಿಯಾ ಅಂದರೆ ಪೈ ಆರ್ ಸ್ಕ್ವೇರ್ ಮಾಡಿದ್ದೀನಾ. ಬಟ್ ಬರೀ ಫಸ್ಟ್ ಕ್ವಾಡ್ರೆಂಟಲ್ಲಿರೋ ಏರಿಯಾ ಮಾತ್ರ ಕೇಳಿದರೆ ಏನು ಮಾಡಬೇಕು? ಫಸ್ಟ್ ಕ್ವಾಡ್ರೆಂಟ್ ಇಫ್ ಯು ಅಬ್ಸರ್ವ್ ಕ್ವಾರ್ಟರ್, ಕಾಲು ಭಾಗ ಇದೆ, ಅದಕ್ಕೆ 4 ಪೈ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಸೊ 4 ಡಿವೈಡ್ ಮಾಡಿ ಏನು ಬರುತ್ತೆ? ಪೈ. ಅದೇ ನಿಮ್ಗೆ ಹಾಫ್ ಆಫ್ ದ ಸರ್ಕಲ್ ಕೇಳಿದ್ರೆ ಅಂದ್ಕೊಳ್ಳಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿರೋ ಏರಿಯಾ ಮಾತ್ರ ಬರೀರಿ ಅಂತ. ಆವಾಗ ಏನು ಬಂದಿದೆ ಆನ್ಸರ್? 4 ಪೈ ತೊಗೊಂಡು ಡಿವೈಡೆಡ್ ಬೈ 2 ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ ಆಸ್ 2 ಪೈ. ಆಯಿತಾ? ಸೊ ಈ ಥರ ಆನ್ಸರ್ಸ್ ಬರ್ತಾ ಇರುತ್ತೆ. ಕೇರ್ಫುಲ್ಲಾಗಿ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಈ ಸೆಕೆಂಡ್ ಪಾರ್ಟ್ ಇಲ್ಲ, ಓನ್ಲಿ ಏರಿಯಾ ಅಂಡರ್ ದ ಸಿಂಪಲ್ ಕರ್ವ್ಸ್ ಅಥವಾ ಕರ್ವ್ ಅಂಡ್ ಎ ಲೈನ್. ಕರ್ವ್ಸ್ ಅಥವಾ ಕರ್ವ್ ಅಂಡ್ ಎ ಲೈನ್, 2 ಕರ್ವ್ಸ್ ಕಾನ್ಸೆಪ್ಟು ಈ ವರ್ಷ ಸಿಲೆಬಸ್ಸಿಂದ ತೆಗೆದುಬಿಟ್ಟಿದ್ದಾರೆ. ಆ ಟಾಪಿಕ್ ಕೇಳೋದಿಲ್ಲ ನಮಗೆ. ಓಕೆ, ಇಲ್ಲಿ ಕೆಲವು ಡೈರೆಕ್ಟಾಗಿ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಬರೀಬೇಕು ಅಂತ. ಅಬ್ಸರ್ವ್ ಮಾಡಿ, ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ನಮಗೆ ಇವಾಗ ನಾನು ಹೇಳಿದೆ ನಿಮಗೆ ಓನ್ಲಿ ಏರಿಯಾ ಅಂಡರ್ ಕರ್ವ್ಸ್ ಆ್ಯಂಡ್ ಕರ್ವ್ ಅಂಡ್ ಸಮ್ ಸ್ಮಾಲ್ ಲೈನ್ಸ್, ಇದ್ರ ಮಧ್ಯದಲ್ಲಿರೋದು ಮಾತ್ರ ಕೇಳ್ತಿದ್ದಾರೆ ನಮಗಿರೋ ಸಿಲೆಬಸ್ಸಲ್ಲಿ. ಇಷ್ಟೇ. ಇದರಲ್ಲಿ ಒಂದು ಏನು ಬರ್ಬೋದು ನೋಡಿ, ಇಲ್ಲಿ ಈ ಥರ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಬರೀತೀನಿ ನಾನು. ಆಯಿತಾ? ಒಂದು ಪ್ಯಾರಾಬೋಲಾ ಯು ಶೇಪ್ ಇತ್ತು ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದಕ್ಕೆ ಆರಿಜಿನಲ್ಲಿ ಒಂದು ಲೈನ್ ಕಟ್ ಮಾಡ್ತಾ ಇದೆ ಅಂದ್ಕೊಳ್ಳಿ. ಇಲ್ಲಿ ಹಿಂಗೆ ಆರಿಜಿನಲ್ಲಿ ಒಂದು ಲೈನು. ಓಕೆ, ಆವಾಗ ಇವೆರಡರ ಮಧ್ಯದಲ್ಲಿ ಒಂದು ಏರಿಯಾ ಇದೆ ಅಲ್ವಾ, ಇದು ಕಂಡುಹಿಡಿಬೇಕು. ಇದು ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀವಿ, ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡಿಬೇಕು ಅಕಾರ್ಡಿಂಗ್ ಟು ಥಿಯರಿ ಮಾಡೋದಾದರೆ. ಇಲ್ಲೇನೋ ಪಾಯಿಂಟ್ ಎ ಬಂದರೆ 0 ಟು ಇಂಟಿಗ್ರೇಷನ್ ಫ್ರಮ್ 0 ಟು ಎ, ಮತ್ತು ಲೈನ್ ಈಕ್ವೇಷನಿಂದ y1 ತೊಗೊಂಡು ಮೈನಸ್ ಲೋಯರ್ ಸೈಡ್ ಏನಿದೆ ಪ್ಯಾರಾಬೋಲಾ ಇರೋದಕ್ಕೆ y2 ಅಂತ ಬರ್ಕೊಂಡು ಇಂಟು ಡಿ ಎಕ್ಸ್ ಇಷ್ಟೆಲ್ಲ ಮಾಡಬೇಕಲ್ವಾ. ಇದು ಇಲ್ದಿರ ಮಾಡ್ತೀನಿ. ಇವಾಗ ಯು ಶೇಪ್ ಪ್ಯಾರಾಬೋಲಾ ಅಂದರೆ ಏನಾಗಿರುತ್ತೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ay, ವೈ ಪವರ್ 1 ಇರುವಂಥ ಫಾರ್ಮೇಟ್ ಇರುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ay. ಆ್ಯಂಡ್ ಇಲ್ಲಿರೋಂಥ ಲೈನ್ ಆರಿಜಿನಲ್ ಪಾಸ್ ಆಗಿರೋದಕ್ಕೆ ದ ಈಕ್ವೇಷನ್ ವಿಲ್ ಬಿ ವೈ ಇಸ್ ಈಕ್ವಲ್ಸ್ ಟು mx ಫಾರ್ಮೇಟ್ ಅಂದ್ಕೊಳ್ಳಿ. ಈ ಥರ ಇದ್ದರೆ ಇಂಟಿಗ್ರೇಷನ್ನು, ಈ ಗ್ರಾಫ್ ಏನೂ ಬರೀಬೇಡ್ರಿ. ಇದೊಂದು ಪ್ಯಾರಾಬೋಲಾ, ಇದು ಯು ಶೇಪ್ ಪ್ಯಾರಾಬೋಲಾ, ಇದು ಮತ್ತೆ ಲೈನ್ ಪಾಸಸ್ ಥ್ರೂ ದಿ ಆರಿಜಿನ್. ಈ ಥರ ಇದ್ದರೆ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದ ಏರಿಯಾ ಆಸ್ 8/3 m³ a ಸ್ಕ್ವೇರ್. 8/3 m³ a ಸ್ಕ್ವೇರ್. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಇದು ನಮ್ಗೆ ಯಾವ್ದು ರೀತಿ ಕೊಟ್ಟಿದ್ದಾರೆ ಅಂದರೆ, ಒಂದು ಪ್ರಾಬ್ಲಮಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಬ್ಸರ್ವ್ ಮಾಡಿ, they have given a equation like y is equals to x square, area bound between, find the area between y is equals to x square and y is equals to x ಅಂತ ಕೇಳಿದ್ದಾರೆ. ಇದಕ್ಕೆ ನೀವೇನು ಮಾಡ್ತೀರಿ, ಈ ಥರ ಗ್ರಾಫ್ ಬರೆದು ಯು ಶೇಪ್ ಪ್ಯಾರಾಬೋಲಾ and the line passes through the origin
ಆ್ಯಂಡ್ ದಿಸ್ ಶೇಡೆಡ್ ರೀಜನ್, ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆ್ಯಕ್ಚುಲಿ 1,0 ಬರುತ್ತೆ. ಅದಕ್ಕೆ ಇಂಟಿಗ್ರೇಷನ್ ಫ್ರಮ್ 0 ಟು ಆರಿಜಿನಿಂದ 1ವರೆಗೆ ಇದೆಯಲ್ವ ಏರಿಯಾ, ಅದಕ್ಕೆ 0 to 1. ಅಪ್ಪರ್ ಸೈಡ್ ಏನಿದೆ ಲೈನಿಂದ y ಅಂದರೆ ಏನು, ಎಕ್ಸ್, ಮೈನಸ್ ಇದರಲ್ಲಿ y ಅಂದರೆ ಏನು, ಎಕ್ಸ್ ಸ್ಕ್ವೇರ್. ಯು ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಏನು ಬರುತ್ತೆ, ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕ್ಯೂಬ್ ಬೈ 3. ಅಪ್ಪರ್ ಲಿಮಿಟ್ 1 ಕೊಟ್ಟರೆ 1/2 ಮೈನಸ್ 1/3. ಸೊ ವೆನ್ ಯು ಸಿಂಪ್ಲಿಫೈ ಯು ವಿಲ್ ಗೆಟ್ 1/6. ಲೋಯರ್ ಲಿಮಿಟ್ 0 ಕೊಟ್ಟರು 0/2 0/3 ಬಿಕಮ್ಸ್ 0 ಓನ್ಲಿ ಲೋಯರ್ ಲಿಮಿಟ್. ಅದಕ್ಕೆ ಅದನ್ನು ನಾವು ಲೋಯರ್ ಲಿಮಿಟ್ ಕನ್ಸಿಡರ್ ಮಾಡಿಲ್ಲ. ಸೊ ವಿಲ್ ಗೆಟ್ ದ ಆನ್ಸರ್ 1/6 ರೈಟ್. ಈ ಥರ ಇದ್ರೆ ಈಕ್ವೇಷನ್. ಈ ಥರ ಎಕ್ಸಾಮಲ್ಲೂ ಕೇಳಿದ್ದಾರೆ ಒಂದು ವರ್ಷ ನಿಮಗೆ, 1 year ಎಕ್ಸಾಮಿನೇಷನ್ ಈ ಕ್ವಶನ್ನು ಬಂದಿದೆ. ಫೈಂಡ್ ದ ಏರಿಯಾ ಬಿಟ್ವೀನ್ y is equals to x square and y is equals to x ಅಂತ. ಇದನ್ನೇ ನೀವು ಈ ಮೆಥಡಲ್ಲಿ ಫಾಲೋ ಆಗಿದ್ದೆ ಆದರೆ ನೋಡಿ, y is equals to x square ಇದೆಯಾ, ಆ್ಯಕ್ಚುಲ್ ಸ್ಟ್ಯಾಂಡರ್ಡ್ ಈಕ್ವೇಷನ್ ಏನು, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ay. ಆ ಫಾರ್ಮೇಟಲ್ಲಿ ಬರೆದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 into 1/4 into y. ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. 4ay ಫಾರ್ಮೇಟಲ್ಲಿ ಬರೀಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಹಂಗೆ ಇರುತ್ತೆ. ಇಲ್ಲಿ y ಜೊತೆ ಏನಿದೆ ನಮಗೇನೂ ಇಲ್ಲ ಅಂದರೆ ಇಲ್ಲಿ 1 ಇರುತ್ತೆ. 1 ಅಡ್ಜಸ್ಟ್ಮೆಂಟ್ಗೆ 4 into 1/4 ಬರೆದು ಅಂದ್ಕೊಳ್ಳಿ. ನಾವು ಹಿಯರ್ ದಿಸ್ ಬಿಕಮ್ಸ್ ದ ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ, 1/4. ಡೈರೆಕ್ಟ್ಲಿ ಇಲ್ಲಿ ಅಪ್ಲೈ ಮಾಡೋಣ. ಆ್ಯಂಡ್ ಇನ್ನೊಂದು ಈಕ್ವೇಷನ್ y is equals to x. ಇಲ್ಲಿರೋ ಸ್ಟ್ಯಾಂಡರ್ಡ್ ಫಾರ್ಮೆಟ್ y is equals to mx. m is a coefficient of x ಅಲ್ವಾ. ಸೊ ವಾಟ್ ಇಸ್ ಅ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ m ವ್ಯಾಲ್ಯೂ 1. ನಾನು ಇದನ್ನು ಈ ಫಾರ್ಮುಲಲ್ಲಿ ಹಾಕಿದ್ರೆ 8/3 m ಕ್ಯೂಬ್ ಅಂದರೆ 1 ಕ್ಯೂಬ್ ಇಂಟು a. ವಾಟ್ ಈಸ್ a ಹಿಯರ್, 1/4. ವಾಟ್ ಈಸ್ 1/4 ಹೋಲ್ ಸ್ಕ್ವೇರ್, 1/16. ಸೊ 8 1s 8 2s ಡಿವೈಡ್ ಆದರೆ 1 into 1 cube becomes numerator is 1, denominator 2 3s 6. See, you got the same answer. ಇಲ್ಲಿ see here, to solve this one I set the key points. First key point graph ಬರೆದ್ರ, ಸೆಕೆಂಡ್ ಕೀ ಪಾಯಿಂಟ್ ಫೈಂಡಿಂಗ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಯಿತಾ, ಥರ್ಡ್ ಕೀ ಪಾಯಿಂಟ್ ಏನು, ಮೆಥಡ್ ಆಫ್ ಇಂಟಿಗ್ರೇಷನ್. ಇಷ್ಟು ಮಾಡಬೇಕು. ಬಟ್ ಇಲ್ಲಿ ಆ ರೀತಿಯಲ್ಲ, ಇಷ್ಟರಲ್ಲಿ ಮುಗಿದೋಯ್ತು ನೋಡಿ. ಫಸ್ಟು ಎ ವ್ಯಾಲ್ಯೂ ತಿಳ್ಕೋಬೇಕು. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ 4ay ಅಲ್ಲಿ ಬರೀಬೇಕಂದ್ರೆ ಎಕ್ಸ್ ಸ್ಕ್ವೇರ್ y is equals to x square ಇತ್ತು. ಸೊ ಅದನ್ನು ನಾನು ಎಕ್ಸ್ ಸ್ಕ್ವೇರ್ is equals to 4 into 1/4 into y ಬರೆದೆ. 4ay ಕಾನ್ಸೆಪ್ಟಲ್ಲಿ ಅಲ್ಲಿ ಎ ವ್ಯಾಲ್ಯೂ ಎಷ್ಟು ಬಂತು, 1/4. ಆ್ಯಂಡ್ y is equals to mx ಜೊತೆ ಕಂಪೇರ್ ಮಾಡಿದ್ರೆ m ವ್ಯಾಲ್ಯೂ 1. ಇವೆಲ್ಲದನ್ನು ತೊಗೊಂಡೋಗಿ ಇಲ್ಲಿ ಹಾಕಿದ್ರೆ ಮುಗಿದೋಯ್ತಾ. ದಿಸ್ ಇಸ್ ಅ ಸಿಂಪಲ್ ವೇ ಯು ಕ್ಯಾನ್ ಫೈಂಡ್ ದ ಏರಿಯಾ ಬಿಟ್ವೀನ್ ಪ್ಯಾರಾಬೋಲಾ ಆ್ಯಂಡ್ ಎ ಲೈನ್ ಪಾಸಸ್ ಥ್ರೂ ದಿ ಆರಿಜಿನ್. ಹಿಯರ್ 2 key points is m ಅಂದರೆ ಲೈನಲ್ಲಿ ಎಕ್ಸ್ ಕೋಎಫಿಷಿಯೆಂಟ್ ಇಲ್ಲಿಂದ ಬರುತ್ತೆ. ಆ್ಯಂಡ್ ಎ ವ್ಯಾಲ್ಯೂ ಇಲ್ಲಿರೋದು ನೋಡಿ, 8/3 is a ಕಾನ್ಸ್ಟೆಂಟಾ. ಇನ್ನಿರೋದೇನು, m ಲೈನಲ್ಲಿ ಎಕ್ಸ್ ಜೊತೆ ಇರೋದು. y is equals to mx ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ m ಜೊತೆ ಇರೋದೇ ಇಲ್ಲಿ ಬರೀತೀನಿ. ಎಕ್ಸ್ ಜೊತೆ ಇರೋದನ್ನು m ಅಂತ ತೊಗೊಂಡು ಬರೀತೀನಿ. ಇನ್ನು ಎ ಅಂದರೆ ಇಲ್ಲಿ y ಜೊತೆ ಏನಿದೆಯೋ ಅದು ಬರೀಬೇಕು. 4a ಅಂತ ಅರೇಂಜ್ ಮಾಡ್ಕೋಬೇಕು ಮಲ್ಟಿಪಲ್ ಆಫ್ 4ಅಲ್ಲಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸಪೋಸ್ ನಿಮಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2y ಇತ್ತು ಅಂದ್ಕೊಳ್ಳಿ. ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕಂದ್ರೆ 4 ಇರಲೇಬೇಕು ತಾನೆ ನಮಗೆ. ಅವಾಗ ಏನು ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ನನಗಿದು 4 ಬೇಕು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಆಲ್ರೆಡಿ 2 ಇದೆ. ಇದನ್ನು 4 ಮಾಡಬೇಕಂದ್ರೆ 2 2s 4. ನಾನು 2ಗೆ ಏನು ಮಲ್ಟಿಪ್ಲೈ ಮಾಡಿದೆ, 4. ಅಡ್ಜಸ್ಟ್ಮೆಂಟ್ಗೆ ಡಿವೈಡ್ ಬೈ 2 ಮಾಡಬೇಕು. ಈಗ ಅಬ್ಸರ್ವ್ ಮಾಡಿ, 2 1s 2 2s ಡಿವೈಡ್ ಮಾಡಿಬಿಟ್ರೆ 2y ಬರುತ್ತೆ ತಾನೆ. ಸೊ ಇಲ್ಲಿ ನನಗೆ y ಪಕ್ಕದಲ್ಲಿ 1 ಇತ್ತು, ಅದನ್ನು 4 ಮಾಡೋಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 4. ಇಲ್ಲಿ y ಪಕ್ಕದಲ್ಲಿ 2 ಇದೆ, ಅದನ್ನು 4 ಮಾಡೋಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. 2 2s 4 ಡಿವೈಡೆಡ್ ಬೈ 2. ಇಷ್ಟು ಮಾಡಿಕೊಂಡ್ರೆ ಸಾಕು. ಇಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ ಈ ಪರ್ಟಿಕ್ಯುಲರ್ ಥಿಂಗಲ್ಲಿ, ದಿಸ್ ಬಿಕಮ್ಸ್ ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ, 1/2. ಐ ಥಿಂಕ್ ಯು ಗಾಟ್ ಪರ್ಟಿಕ್ಯುಲರ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಇನ್ಯಾವ ಥರ ಕೊಟ್ರು ಒನ್ ಶಾರ್ಟ್ಗೆ ಆನ್ಸರ್ ಮುಗಿಸ್ಬೇಕು ಬೈ ಯೂಸಿಂಗ್ ದ ಫಾರ್ಮುಲಾ. ಏನು ಫಾರ್ಮುಲಾ, ಏಟ್ ಬೈ 3 a ಸ್ಕ್ವೇರ್ ಇಂಟು m ಕ್ಯೂಬ್. ಇದೊಂದು ಯೂಸ್ ಮಾಡಿಕೊಂಡ್ರೆ ಸಾಕು. ಯು ಕ್ಯಾನ್ ಫೈಂಡ್ ದ ಈಕ್ವೇಷನ್ y is equals to 4ay x square ಆ್ಯಂಡ್ y is equals to x. ಇವೆರಡು ಫಾರ್ಮೆಟಲ್ಲಿರುವಂಥ ಪ್ಯಾರಾಬೋಲಾ ಮತ್ತು ಲೈನ್ ಬಂದರೆ ಡೈರೆಕ್ಟ್ ಆನ್ಸರ್. ಅಗೇನ್ ವಿ ಮೂವ್ ಆನ್ ಟು ದ ಅನದರ್ ಟೈಪ್. ಇನ್ನೊಂದು ಟೈಪ್ ಆಫ್ ಪ್ಯಾರಾಬೋಲಾ ಯಾವುದು ಹೇಳಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ay, ಇಲ್ಲಿ y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax. ಅಂದರೆ ಇಲ್ಲಿ ಗ್ರಾಫ್ ಯಾವ ಶೇಪ್ ಇರುತ್ತೆ, ಸಿ ಶೇಪ್. ಗ್ರಾಫ್ ಯಾವ ಶೇಪ್ ಇರುತ್ತೆ ಇಲ್ಲಿ, ಸಿ ಶೇಪ್ ಗ್ರಾಫ್ ಇರುತ್ತೆ ನಮಗಿಲ್ಲಿ. ಸೊ ಸಿ ಶೇಪ್ ಗ್ರಾಫ್ ಏನಿರುತ್ತೋ ಇದಕ್ಕೆ ಮತ್ತೆ ಆರಿಜಿನಲ್ ಒಂದು ಲೈನಿಂಗ್ ಪಾಸ್ ಆದರೆ
ಇಲ್ಲೂ ಏರಿಯಾ ಇರುತ್ತಲ್ವ ಎರಡರ ಮಧ್ಯದಲ್ಲಿ, ಆ ಏರಿಯಾ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಡೈರೆಕ್ಟಾಗಿ. ಇದು ಅಷ್ಟೇ, ಆರಿಜಿನಲ್ ಲೈನ್ ಪಾಸ್ ಆಗೋಕ್ಕೆ y ಇಸ್ ಈಕ್ವಲ್ಸ್ ಟು ಎಮ್ ಎಕ್ಸ್. ಇಲ್ಲೂ ನೋಡಿ, ಈ ಹಾರ್ಟ್ ದಿಸ್ ಸ್ಟ್ಯಾಂಡರ್ಡ್ ಫಾರ್ಮ್ ತೊಗೊಂಬರ್ಬೇಕು. ಸಪೋಸ್ ಏನೋ ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಕೊಟ್ಟ ಅನ್ಕೊಳ್ಳಿ, ಐ ವಿಲ್ ರೈಟ್ y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಇಂಟು 1/4 ಇಂಟು ಎಕ್ಸ್, ವೇರ್ ಐಲ್ ಟೇಕ್ ದಿಸ್ ವ್ಯಾಲ್ಯೂ ಆಸ್ ಎ. ಈ ಥರ ಮಾಡ್ಕೋಬೋದು. ಇದಕ್ಕೆ ಏರಿಯಾ ಎಷ್ಟು ಅಂದರೆ ಸೇಮ್ ಲಾಸ್ಟ್ ಫಾರ್ಮುಲಾ ಥರ 8/3 ವಿಲ್ ಬಿ ಕಾಮನ್. ಎ ಸ್ಕ್ವೇರ್ ಇಸ್ ಆಲ್ಸೋ ಕಾಮನ್. ಜಸ್ಟ್ ಹಿಯರ್ ಯು ವಿಲ್ ಡಿವೈಡ್ ಎಮ್ ಕ್ಯೂಬ್. ಇಲ್ಲಿ ಇಂಟು ಎಮ್ ಕ್ಯೂಬ್ ಮಾಡ್ತೀರಾ, ಇಲ್ಲಿ ಡಿವೈಡೆಡ್ ಬೈ ಎಮ್ ಕ್ಯೂಬ್ ಮಾಡ್ತೀರಾ ಅಷ್ಟೇ. ಯು ಕ್ಯಾನ್ ಫೈಂಡ್ ದಿ ಏರಿಯಾ ಬಿಟ್ವೀನ್ ದ ಪ್ಯಾರಾಬೋಲಾ, ಸಿ ಶೇಪ್ ಪ್ಯಾರಾಬೋಲಾ ಅಂಡ್ ದ ಲೈನ್ ಪಾಸಸ್ ಥ್ರೂ ದಿ ಆರಿಜಿನ್. ಗೊತ್ತಾಯ್ತಾ? ಈ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ವಿತೌಟ್ ಇಂಟಿಗ್ರೇಷನ್, ವಿತೌಟ್ ಗ್ರಾಫ್, ವಿತೌಟ್ ಎನಿಥಿಂಗ್ ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್. And next we can go through the another type of direct formula. Suppose area between ಕೇಳಿದ್ರೆ ಅನ್ಕೊಳ್ಳಿ, ಏರಿಯಾ ಬಿಟ್ವೀನ್ ಎಲಿಪ್ಸ್. ಎಲಿಪ್ಸ್ ಈಕ್ವೇಷನ್ ಏನು, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಲ್ವಾ? ಇದು ಮತ್ತು ಲೈನ್ ಆ್ಯಂಡ್ ಲೈನ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು 1. ನಾನು ಹೇಳಿದೆ ದಿಸ್ ಇಸ್ ಅ ಲೈನ್ ಇಂಟರ್ಸೆಪ್ಟ್ ಫಾರಮಲ್ಲಿ ಬರೋಂಥ ಲೈನ್. ಇದು ಗ್ರಾಫ್ ಅಬ್ಸರ್ವ್ ಮಾಡಿದ್ದೆ ಆದರೆ ನೀವು ಈ ರೀತಿ ಇರುತ್ತೆ. ಈ ರೀತಿ ಗ್ರಾಫ್ ಇರುತ್ತೆ. ಆ್ಯಂಡ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಲೈನ್ ಇಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎರಡು ಜಾಯಿನ್ ಆಗುತ್ತೆ, ಇಲ್ಲಿ ಬರೋವಂಥ ಏರಿಯಾ. ಈ ಏರಿಯಾ ಕಂಡುಹಿಡಿರಿ ಅಂತ ಹೇಳಿದ್ರೆ ಇದಕ್ಕೂ ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಇಟ್ ಈಸ್ ಎ ಬಿ ಇಂಟು ಪೈ ಮೈನಸ್ 2 ಡಿವೈಡೆಡ್ ಬೈ 4. ಇಷ್ಟೇ. ಇದನ್ನು ಯೂಸ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದಿಸ್ ಪರ್ಟಿಕ್ಯುಲರ್ ರಿಕ್ವೈರ್ಡ್ ಏರಿಯಾ. ಸೊ ಇದರಿಂದ ನೀವು ಈಸಿಯಾಗಿ ಬರೀಬೋದಾ? ಇದೊಂದು ಎಕ್ಸಾಮ್ ಒಂದು ಕ್ವಶನ್ನು ಕೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಬೈ 1 ಈಕ್ವಲ್ಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ವ್ಯಾಲ್ಯೂ 2 ಆಗುತ್ತೆ ಬಿಕಾಸ್ 2 ಸ್ಕ್ವೇರ್ ಇಸ್ 4. ಬಿ ವ್ಯಾಲ್ಯೂ ಎಷ್ಟಾಗುತ್ತೆ 1. ಆ್ಯಂಡ್ ದೇ ಹ್ಯಾವ್ ಗಿವನ್ ಈಕ್ವೇಷನ್ ಆಸ್ ಎಕ್ಸ್ ಬೈ 2 ಪ್ಲಸ್ ವೈ ಬೈ 1 ಇಸ್ ಈಕ್ವಲ್ಸ್ ಟು 1. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಸ್ಕ್ವೇರ್ ಇದ್ದರೆ ಇಲ್ಲಿ ಎ ಇರಬೇಕು, ಇಲ್ಲಿ ಬಿ ಸ್ಕ್ವೇರ್ ಇರೋ ಜಾಗದಲ್ಲಿ ಬಿ ಇರಬೇಕು, ಅದೇ ಇಂಟರ್ಸೆಪ್ಟ್ ಫಾರ್ಮೇ ಇರಬೇಕು. ಇಲ್ಲೂ ಅಷ್ಟೇ, ಎ ವ್ಯಾಲ್ಯೂ 2 ಬಿ ವ್ಯಾಲ್ಯೂ 1, ರೈಟ್? ಹಿಂಗೇನಾದರೂ ಕೊಟ್ಬಿಟ್ರೆ 2 ಇಂಟು 1 ಪೈ ಮೈನಸ್ 2 ಡಿವೈಡೆಡ್ ಬೈ 4. 2 1s 2 2s ಪೈ ಮೈನಸ್ 2 ಡಿವೈಡೆಡ್ ಬೈ 2 ಅಂತ ಆನ್ಸರ್ ಕನ್ಕ್ಲೂಡ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಡೈರೆಕ್ಟಾಗಿ ಮಾಡ್ಬೋದಲ್ವಾ? ಈ ಥರ ಗ್ರಾಫ್ ಬರೆದು ಇದಕ್ಕೆ ಇಂಟಿಗ್ರೇಟ್ ಮಾಡೋವಾಗ ಅಪ್ಪರ್ ಕರ್ವ್ ಏನಿದೆ ನಮಗಿಲ್ಲಿ ಎಲಿಪ್ಸಿಂದ y1 ತೊಗೊಂಡು, ಮತ್ತು ಲೋಯರ್ ಏನೋಗಿದೆ ಲೈನಿಂದ y2 ತೊಗೊಂಡು, ಇಂಟಿಗ್ರೇಷನ್ ಫ್ರಮ್ 0 ಟು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನು ಎ ಕಂಡಿಡಿದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ 0 ಟು ಎವರೆಗೂ ಮಾಡಿ ಇಂಟು ಡಿ ಎಕ್ಸ್ ಬರೆದು ಇಂಟಿಗ್ರೇಟ್ ಮಾಡಿ ಅಪ್ಪರ್ ಲಿಮಿಟ್ ಎ ಲೋಯರ್ ಲಿಮಿಟ್ 0 ಎಲ್ಲ ಕೊಟ್ಟು ಮಾಡಿದ್ರು ಇಷ್ಟೇ ಆನ್ಸರ್ ಬರುತ್ತೆ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಫೈಂಡ್ ದ ಏರಿಯಾ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಫಾರ್ ವಾಟ್? ಏರಿಯಾ ಬಿಟ್ವೀನ್ ಎಲಿಪ್ಸ್ ಆ್ಯಂಡ್ ಲೈನ್. ಎಲಿಪ್ಸ್ ಅಂಡ್ ಎ ಲೈನ್. ಈ ಫಾರ್ಮೆಟ್ ಎಕ್ಸಸೈಸಲ್ಲಿ ಒಂದು ಎಕ್ಸಾಂಪಲ್ಸಲ್ಲಿ ಒಂದು ಕ್ವಶನ್ ಇದೆ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ, ಅದಕ್ಕೆ ಡೈರೆಕ್ಟಾಗಿ ಆನ್ಸರ್ ಈ ಥರ ಕಂಡುಹಿಡಿಬೋದು. ನೆಕ್ಸ್ಟ್ we move on to the another type. If you got two parabolas, that means y square is equals to 4ax and x square is equals to 4ay. ಆ್ಯಕ್ಚುಲಿ 2 ಕರ್ವ್ಸ್ ಕೊಡೋ ಹಾಗಿಲ್ಲ, ಸಪೋಸ್ ಕೊಟ್ಟರೂ ಸಹ ಅಬ್ಸರ್ವ್ ಮಾಡಿ. ಒಂದು y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax ಅಂದರೆ ಸಿ ಶೇಪ್ ಪ್ಯಾರಾಬೋಲಾ, ಇನ್ನೊಂದು x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ay ಅಂದರೆ ಯು ಶೇಪ್ ಪ್ಯಾರಾಬೋಲಾ. ಸಾರಿ, ಎಕ್ಸಾಕ್ಟಾಗಿ ಈ ಥರ ಬರುತ್ತೆ. ಸ್ವಲ್ಪ ನೀಟಾಗಿ ಡ್ರಾ ಮಾಡಿದಾಗ ಈ ರೀಜನ್ನ ಕಂಡುಹಿಡಿಬೇಕಾಗುತ್ತೆ. ಇದಕ್ಕೆ ಡೈರೆಕ್ಟಾಗಿ ಫಾರ್ಮುಲಾ ಕೊಡ್ತೀನಿ. ಸೊ ಎರಡು ಎ ಕನ್ಫ್ಯೂಷನ್ ಬೇಡ. ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4by ಅಂತ ತೊಗೋಣ. ಕನ್ಫ್ಯೂಷನ್ ಬೇಡ, ಎರಡು ಸರಿ ಎ ಬರೋದು ಯಾಕೆ ಅಂತ. ಒಂದರಲ್ಲಿ ಎ ತೊಗೊಳ್ಳಿ, ಒಂದು ಪ್ಯಾರಾಬೋಲಾಯಿಂದ ಎ ಪಿಕ್ ಮಾಡ್ಕೊಳ್ಳಿ, ಇನ್ನೊಂದು ಪ್ಯಾರಾಬೋಲಾಯಿಂದ ಬಿ ಪಿಕ್ ಮಾಡ್ಕೊಂಡಿದ್ದೆ. ಆದರೆ ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ನಿಮ್ಗೆ ಏನು ಬರುತ್ತೆ ಅಂದರೆ 16ab ಡಿವೈಡೆಡ್ ಬೈ 3. 16ab divided by 3 ಅನ್ನೋ ಆನ್ಸರ್ ಬರ್ತಿದ್ದಕ್ಕೆ. 16/3 is a constant. A and B are the two constants obtained from both the parabolas. Next we see one of the last direct options here. See, if you have a parabola y square is equals to 4ax and one more lattice rectum, you know, right? ಕೆಲವು ಟೈಮಲ್ಲಿ ಕೇಳ್ತಾರೆ ಏರಿಯಾ ಬಿಟ್ವೀನ್ ದ ಪ್ಯಾರಾಬೋಲಾ ಆ್ಯಂಡ್ ಇಟ್ಸ್ ಲ್ಯಾಟಸ್ ರೆಕ್ಟಮ್. ನೀವು ಫಸ್ಟ್ ಪಿ ಯು ಸಿದೆಲ್ಲ ಒಂದ್ಸರಿ ರೀಕಾಲ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax ಅಂದರೆ ಸಿ ಶೇಪ್, ರೈಟ್? ಪ್ಯಾರಾಬೋಲಾಗಿ ಇಲ್ಲೊಂದು ಫೋಕಸ್ ಅಂತ ಇರುತ್ತೆ. ಈ ಫೋಕಸ್ ಒಳಗಡೆ ಒಂದು ಲೈನ್ ಪಾಸ್ ಆಗುತ್ತಲ್ವಾ, ಈ ಫೋಕಸ್ ಒಳಗಡೆ ಲೈನು,
ಅದನ್ನೇ ಲ್ಯಾಟಸ್ ರೆಕ್ಟಮ್ ಅಂತ ನಾವು ಕರೆಯೋದು. ಇದ್ರ ಮಧ್ಯಲ್ಲಿರೋ ಏರಿಯಾ ಕಂಡುಹಿಡಿಬೇಕಂತ ಬಂದರೆ ಇದಕ್ಕೂ ಇಂಟಿಗ್ರೇಷನ್ ಮಾಡೋ ಕೆಲಸ ಇಲ್ಲ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದ ಆನ್ಸರ್ ಆಸ್ 8/3 a square. 8/3 a square. This is the answer to find the area between the parabola and its latus rectum. ಗೊತ್ತಾಯ್ತಲ್ಲ, ಲ್ಯಾಟಸ್ ರೆಕ್ಟಮ್ಗೂ ಪ್ಯಾರಾಬೋಲಾ ಮಧ್ಯದಲ್ಲಿ ಬರೋಂಥ ಏರಿಯಾ ಇದು. 2 ಪ್ಯಾರಾಬೋಲಾಸ್ ಯು ಶೇಪ್ ಸಿ ಶೇಪ್ ಮಧ್ಯದಲ್ಲಿ ಬರೋಂಥ ಏರಿಯಾ 6ab/3. ಇದೇ ಥರ ಒಂದು ಕೇಳ್ತಾರೆ ಕ್ವಶನ್ ನಮಗೆ. ಏನಂದರೆ ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ನಾವು ಇದು ಡಿಸ್ಕಸ್ ಮಾಡುವಾಗ ಫಸ್ಟ್ ಪಿ ಯು ಸಿ ಇದು ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸಲ್ಲಿ ಒಂದು ಕರ್ವ್ ನೋಡಿದ್ವಿ ನಾವು, ಅಂದರೆ ಸೇಮ್ ಯು ಶೇಪ್ ಮತ್ತು ಸಿ ಶೇಪ್. ಅದಕ್ಕೆ ಒಂದು ಕ್ವಶನ್ನು ಕೇಳಿದ್ದಾರೆ 2-3 ಸರಿ ನಿಮಗೆ ಎಕ್ಸಾಮಿನೇಷನಲ್ಲಿ. y = x², x = y² ಅಂತ ಕೇಳಿದ್ದಾರೆ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ x² = 4 × 1/4 × y ಅಂತ ನಾವು ಬರೀಬೇಕು. 4ay ಬೈಕ್ ಅಲ್ವಾ ಅದಕ್ಕೆ. ಅದೇ ಥರ y² ಏನೂ ಇಲ್ಲ, ಇಲ್ಲಿ x ಜೊತೆ ಏನಿದೆ 1, ಅದಕ್ಕೆ ಅಡ್ಜಸ್ಟ್ಮೆಂಟ್ಗೆ 4 × 1/4 × x ಈ ಥರ ಮಾಡಿಕೊಂಡ್ರೆ this will be a value and this will be b value. ಸೊ ಅದಕ್ಕೆ ಆನ್ಸರ್ ಏನು ಹೇಳಿದೆ ನಾನು, 16ab/3 ಅಲ್ವಾ. ಸೊ 16, ವಾಟ್ ಈಸ್ a? 1/4. ವಾಟ್ ಈಸ್ b? 1/4/3 ಅಂತ ಬರಿತೀವಿ ಅಂದ್ಕೊಳ್ಳಿ. ಸೊ ಇಲ್ಲೇನಾಯಿತು, 4 1s 4 4s 4 ಡಿವೈಡ್. ಸೊ ದ ಆನ್ಸರ್ ಈಸ್ 1/3. ದಿಸ್ ಫಾರ್ಮ್ಸ್ ದಿ ಆನ್ಸರ್. ಇದು ನಾನು ಡೈರೆಕ್ಟಾಗಿ ಹೇಳಿದ್ದೆ. ಯು ಶೇಪ್ಗೂ ಸಿ ಶೇಪ್ಗೂ ಮಧ್ಯದಲ್ಲಿ ಏರಿಯಾ ಎಷ್ಟಪ್ಪ ಬರುತ್ತಂದರೆ 1/3. ಡೈರೆಕ್ಟಾಗಿ ಎಕ್ಸಾಮಲ್ಲಿ ಆನ್ಸರ್ ಬರೆದುಬಿಡಿ. ಯಾವಾಗ ಏನು ಕೋಎಫಿಷಿಯೆಂಟ್ಸ್ ಇಲ್ದಿರಾ ಬರೀ x² = y, y² = x ಅಂತ ಬರೀ ಇಷ್ಟು ಮಾತ್ರ ಕೊಟ್ಟಿದ್ರೆ ಡೈರೆಕ್ಟ್ಲಿ ಆನ್ಸರ್ ಇಸ್ 1/3 ಬರೆದುಬಿಡಿ. ಆರ್ ಯೂಸ್ ದ ಫಾರ್ಮುಲಾ. ಸಪೋಸ್ ಕೋಎಫಿಷಿಯೆಂಟ್ಸ್ AB ಸಪ್ರೇಟ್ ಏನಾದರೂ ಇದ್ದರೆ ಯೂಸ್ 16ab/3 ಅಂತ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ. ಇನ್ನೊಂದು ಲಾಸ್ಟ್ ಇದೆ ನಿಮಗೆ ಎಕ್ಸಸೈಸಲ್ಲಿ, ಲಾಸ್ಟಲ್ಲಿ ಒಂದು ಕ್ವಶನ್ ಬರುತ್ತೆ. ಪ್ಯಾರಾಬೋಲಾ ಯು ಶೇಪು ಅಂದರೆ ಈಕ್ವೇಷನ್ ಈ ಥರ ಕೊಟ್ಟಿರ್ತಾರೆ, y = x² ಆ್ಯಂಡ್ y mod x ಅಂತ. ಏರಿಯಾ ಬಿಟ್ವೀನ್ ಇವೆರಡು ಕರ್ವ್ಸ್ ಕೇಳಿರ್ತಾರೆ ಕಂಡುಹಿಡಿಯೋದಕ್ಕೆ. ಅಲ್ಲೇನು ಮಾಡ್ತೀವಿ, y = x² ಅಂದರೆ ಯು ಶೇಪ್ ಪ್ಯಾರಾಬೋಲಾ, y = mod x ಅಂದರೆ ದ ಗ್ರಾಫ್ ವಿಲ್ ಬಿ ವಿ ಶೇಪ್. ಈ ಥರ ವಿ ಶೇಪ್ ಗ್ರಾಫ್ ಇರುತ್ತೆ. ಇದ್ರ ಮಧ್ಯದಲ್ಲಿ ಏರಿಯಾ ಕಂಡುಹಿಡಿಯೋಕೆ ಕೇಳಿರ್ತಾರಲ್ವಾ, ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ನೀವು ನೆನ್ಪಿಟ್ಕೊಳ್ಳಿ, ಇಟ್ ವಿಲ್ ಬಿ 1/3. ಸಪೋಸ್ ಬರೀ ಫಸ್ಟ್ ಕ್ವಾಡ್ರೆಂಟ್ ಅಂದರೆ 1/6, ಬರೀ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೂ 1/6. ಟೋಟಲ್ ಏರಿಯಾ ಬೇಕಂದರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ 2/6 ಆಗುತ್ತೆ, ವಿಚ್ ಈಸ್ ಅಗೇನ್ ನಥಿಂಗ್ ಬಟ್ 1/3. ಅರ್ಥ ಆಯ್ತಲ್ವಾ. ಬರೀ ನಮಗೇನು ಯು ಶೇಪ್ ಪ್ಯಾರಾಬೋಲಾ ಆ್ಯಂಡ್ ವಿ ಶೇಪ್ ನೋಡಿ, ಇಲ್ಲಿ y = x², ಇಟ್ ಇಸ್ ಯು ಶೇಪ್ ಪ್ಯಾರಾಬೋಲಾ, y = mod x ಇಸ್ ಎ ವಿ ಶೇಪ್ ಗ್ರಾಫ್. ಇವೆರಡರ ಮಧ್ಯದಲ್ಲಿ ಬರೋಂಥ ಏರಿಯಾ ಕಂಡುಹಿಡಿಬೇಕಂದ್ರೆ ಇಟ್ ಇಸ್ ಅ ಸಿಂಪ್ಲೆಸ್ಟ್ ವೇ. ಡೈರೆಕ್ಟ್ಲಿ ಯು ರೈಟ್ ದ ಆನ್ಸರ್ ಆಸ್ 1/3 ವಿತೌಟ್ ಸಾಲ್ವಿಂಗ್ ಆರ್ ಫೈಂಡಿಂಗ್ ಆರ್ ಇಂಟಿಗ್ರೇಟಿಂಗ್ ಎನಿಥಿಂಗ್. ಗೊತ್ತಾಯ್ತಲ್ವಾ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಬೈ ದಿಸ್ ಟುಡೇ ನಾನೇನು ಮಾಡಿದೆ, ಕಂಪ್ಲೀಟಾಗಿ ಯಾವ ಈಕ್ವೇಷನ್ಸ್ಗೆ ಯಾವ ಗ್ರಾಫ್ ಬರೀಬೇಕಂತ ಹೇಳಿಕೊಟ್ಟೆ, ಹೌ ಟು ಸಾಲ್ವ್ and direct answers, how to write the direct answers for few curves, isn't it? By this I finish this class. ಇದರಿಂದ ನಾನು ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಇದರಿಂದ ನಾನು ಈ ಕ್ಲಾಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವು ಡೈರೆಕ್ಟಾಗಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಸೇಮ್ ಚಾಪ್ಟ್ರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಡೈರೆಕ್ಟಾಗಿ ಯಾವ ಥರ ಆನ್ಸರ್ಸ್ ಬರೀಬಹುದು ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಸಾಲ್ವ್ ಮಾಡಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕಂತ 1-2 ಪ್ರಾಬ್ಲಮ್ ಮಾಡ್ತೀನಿ. ಅದರಿಂದ ಈ ಚಾಪ್ಟರ್ನ ನಾವು ಮುಗಿಸ್ಬೋದಾಗಿರುತ್ತೆ. ಥ್ಯಾಂಕ್ ಯು.